ಕೊಡಿ, ನಮಗೂ ಬೇಕು, ನಮ್ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದೀವಿ, ನಮ್ಗೆ ಅಡ್ರೆಸ್ ಕೊಡಿ ಬೇಕು ಅಂತಂದ್ರೆ ಎಷ್ಟು ಬೇಕಾದ್ರೂ ಇಟ್ಕೊಡಿ. ಅದ್ರ ಮೇಲೆ 1200, 1300, 500 ನೀವು ಅದ್ರ ಮೇಲೆ ಡಬ್ಬಲ್ ಆದ್ರೂ ದುಡಿಬಹುದು. ಆದ್ರೆ ಫಸ್ಟ್ ನೀವು ಎಸ್ಪೆಷಲಿ ಸ್ಯಾರಿ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ₹1 ಬಂಡವಾಳ ಹಾಕ್ತಂಗೆ ನೀವು ಆಗುತ್ತೆ. 450 ಇಂದ ಅದನ್ನ ಡಬಲ್ ರೇಟ್ ಅಲ್ಲಿ ಮಾರೋರು ಇದಾರೆ. ಬಟ್ ಯಾವಾಗ 450 ಸ್ಯಾರಿ ಸಿಗುತ್ತೆ ಅಂತಂದ್ರೆ ಲಾಸ್ ಅಂತೂ ಏನೂ ಇಲ್ಲ, ಅದಂತೂ ಪಕ್ಕ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಸೂಪರ್ ಆಗಿರೋ ಇನ್ಫಾರ್ಮೇಶನ್ ವಿಡಿಯೋ ನಿಮಗೋಸ್ಕರ. ಏನಪ್ಪ ಸ್ಪೆಷಲ್ ಈ ವಿಡಿಯೋದಲ್ಲಿ ಅಂತಂದ್ರೆ, ಬಿಸ್ನೆಸ್ ವಿತ್ ಇನ್ವೆಸ್ಟ್ಮೆಂಟ್ ಆರ್ ವಿತೌಟ್ ಇನ್ವೆಸ್ಟ್ಮೆಂಟ್. ತುಂಬಾ ಜನಕ್ಕೆ ಮನೇಲೆ ಕುತ್ಕೊಂಡಿದೀವಿ, ಏನಾದ್ರೂ ಮಾಡ್ಬೇಕು, ಅರ್ನ್ ಮಾಡ್ಬೇಕು ಅನ್ನೋದು ತಲೆಯಲ್ಲಿರುತ್ತೆ. ಸೊ ಇದ್ರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಅರ್ನ್ ಮಾಡೋದು ಹೇಳ್ಕೊಡ್ತೀನಿ, ಅಂಡ್ ವಿತ್ 0 ಇನ್ವೆಸ್ಟ್ಮೆಂಟ್ ಅಲ್ಲೂ ಹೇಗೆ ಬಿಸ್ನೆಸ್ ನ ಮಾಡ್ಬೋದು ಮನೇಲೆ ಕೂತ್ಕೊಂಡು ಅಂತಾನು ಹೇಳ್ಕೊಡ್ತೀನಿ. ನಾನ್ ಈ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗಿಂದ ಏನೇನೆಲ್ಲ ಕಲ್ತಿದೀನಿ, ಹೆಂಗೆಲ್ಲ ಆಗಬಹುದು, ಇದ್ರಲ್ಲಿ ಪಾಸಿಬಿಲಿಟೀಸ್ ಮತ್ತೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ನಾನು ಇದೇ ವಿಡಿಯೋದಲ್ಲಿ. ಯಾರು ಕೂಡ ಇಷ್ಟು ಡೀಟೇಲ್ ಆಗಿ ಹೇಳಿರಕ್ ಸಾಧ್ಯನೇ ಇಲ್ಲ ಈ ಸ್ಯಾರಿ ಬಿಸ್ನೆಸ್ ಬಗ್ಗೆ. ಸೊ ನನಗ್ ಹೇಳ್ಬೇಕು ಅಂತ ಅನ್ನಿಸ್ತು ಇನ್ ಪರ್ಸನಲಿ. ಯಾಕೆಂದ್ರೆ ತುಂಬಾ ಜನ ನಂತರನೇ ಹೆಣ್ಮಕ್ಳು ಇರ್ತಾರೆ, ಮನೇಲಿ ಆಚೆ ಈಚೆ ಬಿಡಲ್ಲ, ಮನೇಲೆ ಕೂತು ಏನಾದ್ರೂ ಮಾಡ್ಬೇಕು, ಅವ್ರ ಒಂದು ಅರ್ನಿಂಗ್ಸ್ ಅವರೇ ಮಾಡ್ಕೋಬೇಕು ಅಂತ ಇರುತ್ತೆ. ಬಟ್ ಎಲ್ರಿಗೂ ಗೊಂದಲ ಇರುತ್ತೆ, ಸ್ಯಾರಿ ಬಿಸ್ನೆಸ್ ಅಂದಿದ ತಕ್ಷಣ ಎಷ್ಟು ಬಂಡವಾಳ ಹಾಕ್ಬೇಕು, ಇದ್ರಲ್ಲಿ ಎಲ್ಲಿಂದ ತರೋದು ಸ್ಯಾರಿ, ಹೆಂಗೆ, ಏನು ಕ್ವಾಲಿಟಿ ವೈಸ್ ಹೆಂಗೆ ಚೆಕ್ ಮಾಡೋದು, ಎಷ್ಟು ಪ್ರಾಫಿಟ್ ಮಾರ್ಜಿನ್ ಇಟ್ಕೋಬೇಕು ಅಂತೆಲ್ಲ ಈ ತರ ತುಂಬಾ ಗೊಂದಲಗಳಿರುತ್ತೆ. ಇವತ್ತು ನಾನು ಅದಕ್ಕೆಲ್ಲ ಕಂಪ್ಲೀಟ್ ಆನ್ಸರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನ್ ಒಂದು ಪ್ಯಾಟ್ರನ್, ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಒಂದು ಸ್ಯಾರಿ ತರಿಸಿದೀನಿ, ಅದನ್ನ ನಿಮ್ಗೆ ಹೇಳ್ಬಿಡ್ತೀನಿ ಫಸ್ಟ್. ಇದು ಒಂದು ಮಧುಗೌಡ ಉಟ್ಕೊಂಡಿರೋಂತಹ ಸ್ಯಾರಿ. ಸೊ ಇದು ನಾನು ಕೂಡ ತರ್ಸಿದೀನಿ. ಯಾರಿಗಾದ್ರೂ ಬೇಕು ಅಂತಂದ್ರೆ ಖಂಡಿತ ನನ್ಗೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರುತ್ತೆ ನಂಬರು, ವಾಟ್ಸ್ಆಪ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ ಕಲರು. ಇದ್ರ ಪ್ರೈಸ್ ಬಂದು 1400 ವಿತ್ ಶಿಪ್ಪಿಂಗು. ಈ ಒಂದು ಪರ್ಟಿಕ್ಯುಲರ್ ಕಲರು ತುಂಬಾನೇ ಎಲ್ರು ಕೇಳ್ತಿದ್ದಾರೆ, ಸೊ ಅದಕ್ಕೆ ಸ್ಟಾಕ್ ಮಾಡ್ಸಿದೀನಿ ನಾನು. ಲಿಮಿಟೆಡ್ ಸ್ಟಾಕ್ ಇದು, ತುಂಬಾ ಓಡ್ತಿದೆ. ಇದರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ. ನನ್ಗೆ ಇನ್ ಪರ್ಟಿಕ್ಯುಲರ್ ಆಗಿ ಇದೇ ಕಲರ್ ಬೇಕು ಅಂತ ನೀವು ಕೇಳ್ಬೋದು. ವಾಟ್ಸಪ್ ಮಾಡಿ, ವಾಟ್ಸಪ್ ಅಲ್ಲಿ ಈ ಸ್ಯಾರಿ ಬಗ್ಗೆ ವಿಚಾರಿಸಿ ಅವಾಗ ಹೇಳ್ತೀನಿ ಯಾವ್ಯಾವ ಕಲರ್ ಅವೈಲಬಲ್ ಇದೆ ಅಂತ. ಸೊ ನೆಕ್ಸ್ಟ್ ಇವಾಗ ನಾನು ವಿಷಯಕ್ಕೆ ಬರ್ತೀನಿ, ಆಯ್ತಾ. ಇವಾಗ ಫಸ್ಟ್ ಗೆ ಒಬ್ರು ಅನ್ಕೊಂತಾರೆ, ಇವಾಗ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ಬೇಕು, ಹೆಂಗ್ ಮಾಡೋದು, ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕ್ಬೇಕು ಅಂತ ಕೇಳ್ತೀರಿ. ಇವಾಗ ಫಸ್ಟ್ ನಾನು ಹೇಳ್ತಾ ಇರೋದೆಲ್ಲ ಇನ್ವೆಸ್ಟ್ಮೆಂಟ್. ಲಾಸ್ಟ್ ಗೆ ನಾನು ವಿಥೌಟ್ ಇನ್ವೆಸ್ಟ್ಮೆಂಟ್ ಹೇಳ್ತೀನಿ, ಅದು ನಿಮ್ಗೆ ತುಂಬಾನೇ ಖುಷಿ ಕೊಡುವಂತ ವಿಚಾರ. ಹಿಂಗೂ ಮಾಡ್ಬೋದಾ ಅಂತ ಅನ್ಬಿಟ್ಟು. ಓಕೆ, ವಿತ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಎಷ್ಟು ಹಾಕ್ಬೋದು ನಾವು, ಜಾಸ್ತಿ ಹಾಕ್ಬೇಕೇನೋ ಅಂತೆಲ್ಲ ಇರುತ್ತೆ. ಇನಿಷಿಯಲಿ ನಾನು ಹಂಗೆ ಇತ್ತು. ನಾನು ಈ ಸ್ಯಾರಿನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ, ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ತುಂಬಾ ಕಡೆ ರಿಸರ್ಚ್ ಮಾಡಿದೀನಿ, 4-6 ಕಡೆ ಓಡಾಡಿದೀನಿ. ಆ ಒಂದು ಆಧಾರದ ಮೇಲೆ ನನ್ಗೆ ಇವಾಗ ಹೆಂಗೆ ಎಲ್ಲ ಅನುಭವಗಳಾಗ್ತಿದೆ, ಆ ಬೇಸಿಸ್ ಮೇಲೆ ನಿಮ್ ಹತ್ರ ನನಗೆ ಎಷ್ಟು ಗೊತ್ತು ಅಷ್ಟನ್ನ ಮಾತ್ರ ನಿಮ್ಗೆ ಹೇಳ್ತಾ ಇದೀನಿ, ಆಯ್ತಾ. ಫಸ್ಟ್ ಬೇಸಿಕಲಿ ನಾವು ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಎಷ್ಟು ಮಾಡ್ಬೇಕು ಅಂತ ನೋಡ್ತೀವಿ. ಆಮೇಲೆ ಶಾಪ್ಸು ಫಸ್ಟ್ ನಮಗ್ ತಲೆಗೆ ಹೊಳೆಯೋದೇನೆ ಚಿಕ್ಕಪೇಟೆಗೆ ಹೋಗ್ಬಿಟ್ರೆ ಕಮ್ಮಿಗೆ ಸಿಕ್ಬಿಡುತ್ತೆ ಅನ್ನೋದು ಒಂದು ಪರ್ಸೆಪ್ಷನ್ ಎಲ್ರಿಗೂ ಇದೆ. ಓಕೆ, ಅದು ಹಂಗೆ ಇರ್ಲಿ. ಮೂರನೇದಾಗಿ ಕ್ವಾಲಿಟಿ ಹೆಂಗಿರುತ್ತೆ, ಆಮೇಲೆ ಪ್ರೈಸಿಂಗ್ ಏನ್ ಚಾರ್ಜ್ ಮಾಡೋದು, ಟ್ರೆಂಡಿಂಗ್ ಏನಿರುತ್ತೆ, ಇದೆಲ್ಲ ತಲೆಗೆ ಬರುತ್ತೆ ನಮ್ಗೆ. ಆಮೇಲೆ ನಾವು ಹೆಂಗೆ ಇದನ್ನ ಸೆಲ್ ಮಾಡೋದು, ಆಫ್ಲೈನ್ ಆನ್ಲೈನ್, ಈ ತರ ಎಲ್ಲ ಗೊಂದಲಗಳಿರುತ್ತೆ. ಫಸ್ಟ್ ಗೆ ನಾನು ಹೇಳ್ತೀನಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಂದ್ರೆ 5000 ಇಂದ ಸ್ಟಾರ್ಟ್ ಮಾಡಿ ನೀವು, ಆಯ್ತಾ. ಸಪೋಸ್ ನೀವೇನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲಾರಿಟಿ ಇಲ್ಲ ಅಂತಂದ್ರೆ ನೀವು ಸ್ಟಾರ್ಟ್ ಮಾಡದೆ 5000 ಇಂದಾನೇ ಮಾಡಿ. ನೀವು ಯಾರ ಮಾತನ್ನು ಕೇಳಕ್ ಹೋಗ್ಬೇಡಿ. ಆಫ್ಲೈನ್ ಆನ್ಲೈನ್ ನಿಮ್ ಇಷ್ಟ, ಅದು ನೀವು ಎಲ್ಲಿ ಬೇಕಾದ್ರೂ ಮಾಡ್ಕೊಡಿ, ಆಯ್ತಾ. ಪಾಪ್ಯುಲಾರಿಟಿ ಇರೋರ್ಗೆ ಏನಾಗುತ್ತೆ ಗೊತ್ತಾ, ಅದು ಸ್ವಲ್ಪ ಬೇಗನೆ ಫಾಸ್ಟ್ ರನ್ನಿಂಗ್ ಆಗ್ಬಿಡುತ್ತೆ ಏನೇ ಸ್ಟಾರ್ಟ್ ಮಾಡಿದ್ರು. ಬಟ್ ವಿತೌಟ್ ಪಾಪ್ಯುಲಾರಿಟಿ ಇರೋ 5000 ಇಂದ ಸ್ಟಾರ್ಟ್ ಮಾಡಿ, ಓಕೆನಾ. ಇಲ್ಲ ನಾವು ಸ್ವಲ್ಪ ಜಾಸ್ತಿ ಅಮೌಂಟ್, 5 to 10,000 ಅಮೌಂಟ್ ಅಲ್ಲಿ ನೀವು ಈ ಚಿಕ್ಕಪೇಟೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ನೀವು ಶಾಪ್ ಮಾಡ್ಕೊಂಬಂದ್ರೆ ನನ್ ಅಂದಾಜ್ ಪ್ರಕಾರ ಏನಿಲ್ಲ ಅಂತ ಅಂದ್ರು ಒಂದ್ 7 ರಿಂದ 8 ಸೀರೆ 9 ಸೀರೆ ಬರುತ್ತೆ ಅಷ್ಟೇ ಅದ್ರಲ್ಲಿ,
ಆಯ್ತಾ. ಇನ್ ಬಜೆಟ್ ಅಲ್ಲೇ ನೀವು ನೋಡೋದಾದ್ರೆ 7 ಸೀರೆ ಅಂತ ಅನ್ಕೊಳ್ಳಿ. ಓಕೆ, ನೆಕ್ಸ್ಟ್ ಚಿಕ್ಕಪೇಟೆ ಬೇಡಪ್ಪ ನಮ್ಗೆ ಅಂತ ಅನ್ಬಿಟ್ಟು ನೀವು ನೆಕ್ಸ್ಟ್ ತಲೆಗೆ ಹೊಳೆಯುತ್ತೆ, ಇಲ್ಲ ಎಲ್ಲಾದ್ರೂ ಲೋಕಲ್ ಅಲ್ಲಿ ನಮ್ಗೆ ಏನಾದ್ರು ಹೋಲ್ಸೇಲ್ ಏನಾದ್ರು ಕೊಡ್ತಾ ಇದಾರಾ ಹಂಗೆ ಹೆಂಗೆ ಅಂತೆಲ್ಲ ವಿಚಾರಿಸ್ತೀರಾ ನೀವು. ಲೋಕಲ್ ಶಾಪ್ ಗಳಲ್ಲಿ ಹೋಲ್ಸೇಲ್ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ನೀವು ಹೋಗಿ ಅಲ್ಲಿ ವಿಚಾರಿಸ್ತೀರಾ, ಒಂದು ಬಲ್ಕ್ ಆಗಿ ಒಂದು 15,000 to 20,000 ತಗೊಂತೀರಾ ಅಂತಂದ್ರೆ ನನ್ನ ಪ್ರಕಾರ ಒಂದು 15 ಸೀರೆ ಬರ್ಬೋದು ಅನ್ಕೊಳ್ಳಿ. 15ರಿಂದ ಆಯ್ತು ಒಂದ್ 20 ಸೀರೆನೆ ಬರ್ಬೋದು 20,000ಕ್ಕೆ ಅಂತಾನೆ ಅನ್ಕೊಳ್ಳಿ, ವಿತ್ ಇನ್ ಅ ಬಜೆಟ್. ಓಕೆ, ನೆಕ್ಸ್ಟ್ ಗೆ ನೀವು ಇಲ್ಲ ನಾನು ತುಂಬಾನೇ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಇದ್ರಲ್ಲಿ, ನಾನು ಒಂದ್ 50,000 ಸ್ಟಾರ್ಟ್ ಮಾಡ್ತೀನಿ, 1 lakh ವರೆಗೂ 2 ಲಕ್ಷವರೆಗೂ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಇದ್ರಲ್ಲಿ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತ ನೀವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಯಾರಿರ್ತಾರೆ, ಮಗ್ಗ ಮಾಡೋರು ಯಾರಿರ್ತಾರೆ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಸಿಗುತ್ತೆ. ಅದು ನೀವ್ ಏನಿಲ್ಲ ಅಂದ್ರೂ ಒಂದು ಅಂದಾಜು 25ರಿಂದ 50 ಸೀರೆ, 150-100 ಸೀರೆ ಈ ತರ ಆರ್ಡರ್ ಮಾಡ್ಬೇಕು ಅವ್ರ ಹತ್ರ. ಮಿನಿಮಮ್ ಅಂದ್ರೆ 50 ಸೀರೆ ಪಕ್ಕ ಆರ್ಡರ್ ಮಾಡ್ಬೇಕು ನೀವು ಅವ್ರ ಹತ್ರ, ಒಂದ್ ಕಲರ್ ಅಲ್ಲಿ 50 ಸೀರೆ ಆಯ್ತಾ. ಇದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋರ್ಗ್ ನಾನು ಹೇಳ್ತಾ ಇರೋದು. ಓಕೆನಾ, ಇವಾಗ ಓಕೆ, ಇದು ಇನ್ವೆಸ್ಟ್ಮೆಂಟ್ ಎಲ್ಲ ಆಯ್ತು. ಹೆಂಗೆ ಪ್ರೈಸಿಂಗ್ ಹೆಂಗೆ ನಾವು ಇಡೋದು ಒಂದ್ ಅಂದಾಜ್ ಹೇಳ್ತೀನಿ ನಾನ್ ನಿಮ್ಗೆ. ಇವಾಗ ನೋಡಿ 600 ಅಲ್ಲೂ ಸ್ಯಾರಿ ಸಿಗುತ್ತೆ. ಓಕೆನಾ, ಅದು ಲೋ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಅಂತೆಲ್ಲ ಇಟ್ಟಿರ್ತಾರೆ. ಬಟ್ ಹೆಂಗೆ ಯಾಮಾರಿಸ್ತಾರೆ ಅಂತಂದ್ರೆ ಲೋ ಪ್ರೀಮಿಯಂ ಎಲ್ಲ ಒಂದೇ ಇರುತ್ತೆ, ಪ್ರೈಸಿಂಗ್ ಒಂದ್ 50-100 ಹೆಚ್ಚು ಕಮ್ಮಿ ಇರುತ್ತೆ. ಅದ್ರಲ್ಲಿ ನಾವು ಕ್ವಾಲಿಟಿ ನೋಡೋದ್ರಲ್ಲಾಗಿರ್ಬೋದು ನಾವ್ ಎಕ್ಸ್ಪರ್ಟ್ ಇಲ್ಲ ಅಂತಂದ್ರೆ ಅಲ್ಲಿ ಮುಗೀತು ನಮ್ ಕತೆ, ಅಲ್ಲಿ ನಮ್ಗೆ ಲಾಸ್ ಆಗುತ್ತೆ ಖಂಡಿತ. ಇವಾಗ ನೋಡಿ ಹೆಂಗೆ ಪ್ರೈಸಿಂಗ್ ಇರ್ಬೋದು ನೀವು ಅಂತ ಕೇಳ್ತೀರಾ. ಇವಾಗ ಸಪೋಸ್ ನೀವು 1000 rupees ಸ್ಯಾರಿ ತಂದಿರ್ತೀರಾ, ನೀವು ಹೋಗೋದು ಬರೋದು GST ಅದು ಇದು ಕೊರಿಯರ್ ಚಾರ್ಜಸ್ ಎಲ್ಲ ಸೇರಿಸಿ ನಿಮ್ ಇಷ್ಟ, ನೀವ್ ಎಷ್ಟು ಬೇಕಾದ್ರೂ ಇಟ್ಕೊಳ್ಳಿ ಅದ್ರ ಮೇಲೆ 1200 1300 500 ನೀವು ಅದ್ರ ಮೇಲೆ ಡಬ್ಬಲ್ ಆದ್ರೂ ದುಡಿಬಹುದು. ಆದ್ರೆ ಒಂದು ಫಸ್ಟ್ ನೀವು ಏನು ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆಗಕ್ ಹೋಗ್ಬಾರ್ದು. 100 ರೂಪಾಯಿ ಕಮ್ಮಿ ಬಂದ್ರು ಕಸ್ಟಮರ್ ಬೇಕು ಅಂತಂದ್ರೆ ನೀವು ಒಳ್ಳೆ ಕ್ವಾಲಿಟಿ ಇರೋದನ್ನೇ ಕೊಡ್ಬೇಕಾಗುತ್ತೆ ಆಯ್ತಾ. ಅದಾದ್ಮೇಲೆ ಓಕೆ, ಇಷ್ಟೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಸ್ಯಾರಿ ಬಗ್ಗೆ ಇದೆ. ಆಮೇಲೆ ಇವಾಗ ಇನ್ನೊಂದು ಮೇನ್ ಮ್ಯಾಟ್ರಿಗೆ ಬರ್ತೀನಿ. ಓಕೆ, ಇವಾಗ ನಮ್ಗೆ 5,000 ರೂಪಾಯಿಗೆ ನಾವು ಸೀರೆ ತಗೊಂಡ್ರು ಇಲ್ಲ 20,000 ತಗೋತೀವಿ ಅಂದ್ರೂ ಅದು ಸೇಲ್ ಆಗಿಲ್ಲ ಅಂತಂದ್ರೆ ವಾಪಸ್ ತಗೊಳಲ್ಲ, ಎಕ್ಸ್ಚೇಂಜ್ ಇರುತ್ತಾ ಹಂಗೆ ಹಿಂಗೆ ಅಂತೆಲ್ಲ ಗೊಂದಲಗಳಿರುತ್ತೆ ನಮ್ಗೆ. ಆ ತರ ನೀವು ಕೇಳ್ಬೇಕು ಫಸ್ಟೇ ಅವ್ರ ಹತ್ರ, ಈ ತರ ಎಲ್ಲ ಇದ್ಯಾ ಆತರ ಎಲ್ಲ ಕೇಳ್ಕೊಡಿ. ಇಲ್ಲ ಅಂತಂದ್ರೆ ಲಾಸ್ ನಿಮ್ಗೆ ಆಗುತ್ತೆ. ಯಾವ್ದು ಸ್ಯಾರಿ ತಂದ್ರೆ ಯಾವ್ದು ಲಾಸ್ ಅಂತ ಏನು ಆಗಲ್ಲ ನನ್ನ ಪ್ರಕಾರ, ಹೆಂಗಾದ್ರೂ ಅದು ಹೋಗೇ ಹೋಗುತ್ತೆ. ಯಾಕಂದ್ರೆ ಸ್ಯಾರಿ ಒಂದೇ ಜಾಗದಲ್ಲಿ ಇಟ್ರು ಅದೇನ್ ಕೊಳ್ತೋಗಲ್ಲ, ಏನು ಆಗಲ್ಲ. ಮೀನ್ಸ್ ನಮ್ಗೆ ಇವಾಗ ಆಫ್ಲೈನ್ ಅಲ್ಲಿ ಏನು ಅಂತಂದ್ರೆ ಅಕ್ಕಪಕ್ಕ ಮನೆಯವರೇ ತಗೊಳೋದ್ರಿಂದ 100 ರೂಪಾಯಿ ಕಮ್ಮಿ ಕೊಟ್ರು ನಡೆಯುತ್ತೆ. ಇವಾಗ ಆನ್ಲೈನ್ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಕಾಂಪಿಟೇಷನ್ ಜಾಸ್ತಿ ಆನ್ಲೈನ್ ಅಲ್ಲಿ. ಸೊ ಅವಾಗ ನಾವು ಶಿಪ್ಪಿಂಗ್ ಚಾರ್ಜಸ್ ಅದೆಲ್ಲ ಎಕ್ಸ್ಟ್ರಾ ಹೇಳ್ಬೇಕಾಗುತ್ತೆ, ಅದೊಂದಿರುತ್ತೆ. ಇವಾಗ ನೋಡಿ ಇನ್ನ ಒಂದು ಯಾರಿಗಾದ್ರೂ ಇವಾಗ ನನ್ನ ವಿಡಿಯೋ ನೋಡ್ತಿರೋರಲ್ಲಿ ನಮ್ಗೆ ಸ್ಯಾರಿ ಬಿಸ್ನೆಸ್ ಮಾಡ್ಬೇಕು, ನಮ್ದು ಬಜೆಟ್ 2,000 3,000 5,000 ಇದೆ, 10,000 ತನಕ ಇದೆ, ನಮ್ಗೆ ಎಲ್ಲೂ ಸ್ಯಾರಿ ತಗೋಬೇಕಂತ ಗೊತ್ತಾಗ್ತಾ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ನಿಮಗೆ ಗೊಂದಲಗಳಿರುತ್ತೆ. ಅವ್ರು ಖಂಡಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ. ನಾನು ಹೋಲ್ಸೇಲ್ ಪ್ರೈಸ್ ಅಲ್ಲೇ ನನ್ನ ಹತ್ರನೂ ಅವೈಲಬಲ್ ಇದೆ. ನಾನು ಸ್ಟಾರ್ಟ್ ಮಾಡಿದೀನಿ ಹೋಲ್ಸೇಲ್ ಪ್ರೈಸ್ ಕೊಡೋ ಅಂತದ್ದು. ಸೊ ನನ್ನ ಹತ್ರ ಯಾವ್ದಾವ್ ಸ್ಯಾರಿ ಟ್ರೆಂಡಿಂಗ್ ಅಲ್ಲಿ ಅವೈಲಬಲ್ ಇದೆ ಅದನ್ನ ನಿಮ್ಗೆ ಕಳಿಸ್ತೀನಿ. ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಯಾವ್ದಾವ್ ನನ್ನ ಹತ್ರ ಅವೈಲಬಲ್ ಇದೆ ಅದನ್ನೆಲ್ಲ ನೀವು ಪ್ರೀ ಆರ್ಡರ್ಸ್ ತರ ಬುಕ್ ಮಾಡ್ಕೊಂಡು ಮಾಡಿದ್ರೆ ಒಳ್ಳೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ನಾನು ನಿಮ್ಗೆ ಕೊಡ್ತೀನಿ. ಓಕೆನಾ, ಇದೊಂದು ಯಾರಿಗೆ ಅಂತಂದ್ರೆ ಸಣ್ಣ ಸ್ಟಾರ್ಟ್ಅಪ್ ಮಾಡೋರಿಗೆ ನನ್ನ ಕಡೆಯಿಂದ ಒಂದು ಇದು ಆಯ್ತಾ, ಇದು ಒಂದು ಹೇಳಿದೀನಿ. ಓಕೆ, ಸುಮ್ನೆ ಅಲ್ಲಿ ನೀವ್ ಹೆಂಗೆ ಅಂತಂದ್ರೆ ಇವಾಗ ಸಪೋಸ್ ಯಾವ್ದೋ ಒಂದ್ ಶಾಪ್ ಅಲ್ಲಿ ಹೋಲ್ಸೇಲ್ ಕೊಡ್ತಾ ಇದಾರೆ ಅಂತ ಅನ್ಕೊಳ್ಳಿ. ಇವಾಗ ಅವ್ರದ್ದು ಒಂದ್ ಶಾಪ್ ಇರುತ್ತೆ, ಆ ಶಾಪ್ ಅಲ್ಲಿ ಹೋಲ್ಸೇಲ್ ಕೊಡ್ತೀವಿ ಬನ್ನಿ ಅಂತ ಹೇಳ್ತಾರೆ. ಅದ್ ಹೆಂಗೆ ಅಂತಂದ್ರೆ ಹೋಲ್ಸೇಲ್ ಕೊಡೋರು ಶಾಪ್ಗಳಲ್ಲಿ ಮಿನಿಮಮ್ ಅಂತ ಅಂದ್ರೂ ಒಂದು ಸ್ಯಾರಿ ಮೇಲೆ 150 to 200 rupees ಮಾರ್ಜಿನ್ ಇಟ್ಕೊಂಡೆ ಅವ್ರು ಹೋಲ್ಸೇಲ್ ಕೊಡೋದು. ಯಾರು ನಮಗೆ ಕಮ್ಮಿ ರೇಟಲ್ಲಿ ಕೊಡಲ್ಲ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಎಷ್ಟೋ ದೊಡ್ಡ ದೊಡ್ಡ ಸ್ಯಾರಿ ಬಿಸ್ನೆಸ್ ಮಾಡೋರು ನೀವು ಅವ್ರ ಹತ್ರ ಕೇಳಿ ನೋಡಿ, ನೀವು ಮ್ಯಾನುಫ್ಯಾಕ್ಚರರ್ ಅಡ್ರೆಸ್ ಕೊಡಿ ನಮಗೂ ಬೇಕು, ನಮ್ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದೀವಿ ನಮ್ಗೆ ಅಡ್ರೆಸ್ ಕೊಡಿ ಬೇಕು ಅಂತಂದ್ರೆ ಯಾರಂದ್ರೆ ಯಾರೂ ಹೇಳಲ್ಲ
ಅದು ಪಕ್ಕ ಬರ್ಕೊಡ್ತೀನಿ ನಾನು, ಯಾರು ಹೇಳಲ್ಲ. ಯಾಕೆ ಅಂತಂದ್ರೆ ಅದು ಬಿಸ್ನೆಸ್ ಟೆಕ್ನಿಕ್. ಅದು ನನ್ ಮಗ ಹೇಳ್ತಾ ಈ ಮಕ್ಳನ್ನ ಇಟ್ಕೊಂಡು ವಿಡಿಯೋ ಮಾಡೋದು, ಸ್ಯಾರಿ ಬಿಸ್ನೆಸ್ ಮಾಡೋದು ಎಲ್ಲ ನಂಗೊಂದ್ ಸ್ವಲ್ಪ ಹೆವಿ ಟೆನ್ಷನ್ಸ್ ಆಗ್ಬಿಟ್ಟಿದೆ ನಂಗೆ. ಆದ್ರೂ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಲೇಬೇಕು ಅಂತ ಮಾಡ್ತಾ ಇದೀನಿ. ಸೊ ಇವಾಗ ವಿಷಯಕ್ಕೆ ಬರ್ತೀನಿ ಆಯ್ತಾ. ಅಂಡ್ ಝೀರೋ ಇನ್ವೆಸ್ಟ್ಮೆಂಟ್ ಬಗ್ಗೆನೂ ಹೇಳ್ತಾ ಇದ್ದೆ ನಾನು. ಇವಾಗ ನಾನು ಕಂಪ್ಲೀಟ್ ಎಲ್ಲ ಕವರ್ ಮಾಡಿದೀನಿ. ಇನ್ನು ಏನಾದ್ರೂ ನಿಮ್ಗೆ ಡೌಟ್ಸ್ ಅಂತ ಏನಾದ್ರೂ ಬಂದ್ರೆ ನನಗೆ ಕಮೆಂಟ್ ಮಾಡಿ, ಖಂಡಿತ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಅದಕ್ಕೆ ಆನ್ಸರ್ ಹೇಳ್ತೀನಿ ಆಯ್ತಾ. ಇವಾಗ ಮೇನ್ ಬೇಸಿಕ್ ಆಗಿ ಏನ್ ಬೇಕೋ ಅದನ್ನೆಲ್ಲ ಹೇಳಿದೀನಿ ನಾನು. ಇವಾಗ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೆಂಗಪ್ಪ ಮಾಡೋದು, ಈ ₹1 ನೀವು ಹಾಕಕ್ ಹೋಗ್ಬೇಡಿ ಅದಕ್ಕೆ ಆಯ್ತಾ. ಎಸ್ಪೆಷಲಿ ಸ್ಯಾರಿ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ₹1 ಬಂಡವಾಳ ಹಾಕ್ತಂಗೆ ನೀವು ಸ್ಮಾರ್ಟ್ ಇರ್ಬೇಕು ಅದ್ರಲ್ಲಿ ಆಯ್ತಾ. ಹೇಳ್ತೀನಿ. ಇವಾಗ ಇನ್ನೊಂದೇನು ಅಂತಂದ್ರೆ, ಎಸ್ಪೆಷಲಿ ನಾವು ಯಾವುದೇ ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೆ ತಾಳ್ಮೆ ತುಂಬಾ ಮುಖ್ಯ. ತಾಳ್ಮೆ ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. ಇವಾಗ ಸಪೋಸ್ ಈ ಸೀರೆ ಅದ್ರಲ್ಲೇ ಆಗಿರ್ಬೋದು, ನನಗೆ ಹೆಂಗೆಲ್ಲ ಬರುತ್ತೆ ಮೆಸೇಜಸ್ ಅಂದ್ರೆ, ಸ್ಯಾರಿ ಕಲರ್ ತೋರ್ಸಿ, ಸ್ಯಾರಿ ತೋರ್ಸಿ, ಪಲ್ಲು ತೋರ್ಸಿ, ಬ್ಲೌಸ್ ತೋರ್ಸಿ, ಹಂಗ್ ತೋರ್ಸಿ, ಹಿಂಗ್ ತೋರ್ಸಿ, ಬಾರ್ಡರ್ ತೋರ್ಸಿ, ಹೆಂಗಿದೆ ಎಲ್ಲ ಈ ತರ ಎಲ್ಲ ಬರುತ್ತೆ. ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನಾವು ಉತ್ತರ ಕೊಡ್ಬೇಕು ಪೇಶನ್ಸ್ ಇಂದ. ಕೆಲವರು ಸ್ಯಾರಿ ನೋಡ್ತಾರೆ, ಬುಕ್ ಮಾಡ್ಕೊಂತಾರೆ, ಪೇಮೆಂಟ್ ಮಾಡ್ತಾರೆ, ಓಕೆ. ಇನ್ನ ಕೆಲವ್ರು ಹೆಂಗಿರ್ತಾರೆ ಗೊತ್ತಾ, ಅವ್ರಿಗೆ ತುಂಬಾ ಡೌಟ್ ಇರುತ್ತೆ, ಬಟ್ ಅವ್ರಿಗೆ ಆ ಸ್ಯಾರಿ ಬೇಕು, ಬಟ್ ಡೌಟ್ ಇರುತ್ತೆ. ಆ ತರದವ್ರನ್ನೆಲ್ಲ ತುಂಬಾ ಹ್ಯಾಂಡಲ್ ಮಾಡ್ಬೇಕು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಆನ್ಲೈನ್ ಅಲ್ಲಿ ತುಂಬಾನೇ ಹುಷಾರಾಗಿರ್ಬೇಕು. ಪೇಮೆಂಟ್ ಹಾಕಿದೀವಿ ಅಂತ ಹೇಳ್ತಾರೆ, ಬಟ್ ಪೇಮೆಂಟ್ಸ್ ಹಾಕಲ್ಲ. ಅದೆಲ್ಲ ಹುಷಾರಾಗಿ ನೀವು ನೋಡ್ಕೋಬೇಕು. ಅದೆಲ್ಲ ಹೇಗೆ ಮಾಡೋದು, ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್, ಅದು ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ ನಿಮ್ಗೆ, ಓಕೆನಾ. ಇವಾಗ ಝೀರೋ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತೀನಿ ನಾನು. ತುಂಬಾ ಜನಕ್ಕೆ ಬಿಸ್ನೆಸ್ ಮಾಡ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಮನೇಲಿ ದುಡ್ಡು ಕೊಡಲ್ಲ, ಅಂಡ್ ಬಜೆಟ್ ಪ್ರಾಬ್ಲಮ್ ಇರುತ್ತೆ, ಈ ತರ ಎಲ್ಲ ಇರುತ್ತೆ. ಕಾಲೇಜ್ ಹೋಗೋ ಹುಡುಗಿರ್ಗಂತೂ ಇದು ಒಳ್ಳೆ ಆಪರ್ಚುನಿಟಿ. ಹೌಸ್ ವೈಫ್ಸ್ ಯಾರೇ ಆಗಿರ್ಬೋದು, ಇವಾಗ ಜೆಂಟ್ಸು ಲೇಡೀಸ್ ಅಂತ ಏನಿಲ್ಲ, ಎಲ್ಲಾರು ಎಲ್ಲಾ ತರ ಬಿಸ್ನೆಸ್ ಮಾಡ್ತಾರೆ. ಸೊ ಓಕೆ, ಇವಾಗ ಹೆಂಗಪ್ಪ ಇದು ಅಂತಂದ್ರೆ, ಸಪೋಸ್ ಫಾರ್ ದಿ ಎಕ್ಸಾಂಪಲ್, ನನ್ ಮಗ ಅಳ್ತಿದ್ದಾನೇನೋ ಅಂತ ನಾನು ಕೇಳಿಸ್ಕೊಂತಾ ಇದೀನಿ. ಫಾರ್ ದ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಇವಾಗ ಒಬ್ರು ಪರ್ಸನ್ ನನಗೆ ಅಪ್ರೋಚ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ನನ್ನ ಹತ್ರ ಏನೇನ್ ಸ್ಯಾರೀಸ್ ಇದೆ ನಾನ್ ನಿಮಗ್ ಕಳಿಸ್ತೀನಿ, ಓಕೆನಾ. ಪಿಕ್ಚರ್ ಕಳಿಸ್ತೀನಿ, ನೀವ್ ಅದನ್ನ ನಿಮ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಿ ಬೇಕಾದ್ರೂ ಅದನ್ನ ಪೋಸ್ಟ್ ಮಾಡ್ಕೊಳ್ಳಿ, ಈ ತರ ಸ್ಯಾರೀಸ್ ನನ್ನ ಹತ್ರ ಅವೈಲಬಲ್ ಇದೆ ಅಂತ. ಸೊ ನಿಮಗ್ ಯಾರೋ ನಿಮಗ್ ಗೊತ್ತಿರೋರು ಸ್ಟೇಟಸ್ ನೋಡ್ಬಿಟ್ಟು ಈ ಸ್ಯಾರಿ ಕೇಳ್ತಾರೆ. ಅವಾಗ ನಾನು ನಿಮ್ಗೆ ಎಕ್ಸಾಂಪಲ್ ₹1000 ನಾನ್ ನಿಮಗ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ನೀವು ಅವ್ರಿಗೆ ಹೇಳೋದು ಎಷ್ಟ್ ಬೇಕಾದ್ರೂ ಹೇಳ್ಕೊಳ್ಳಿ. 2000 ಆದ್ರೂ ಹೇಳ್ಕೊಳ್ಳಿ, 1500 ಆದ್ರೂ ಹೇಳ್ಕೊಳ್ಳಿ. ನನಗ್ ನೀವು ₹1000 ಕೊಡ್ತೀರಾ, ಅಲ್ಲಿ ಎಕ್ಸ್ಟ್ರಾ ಬಂಡವಾಳ ಬರೋದು ₹500 ನಿಮಗಿರುತ್ತೆ. ಇಲ್ಲಿ ನನ್ಗೆ ಹೇಳ್ತೀರಾ, ಮೇಡಮ್ ಈ ತರ ಸ್ಯಾರಿ ಬೇಕು ಕಳ್ಸಿ ಅವ್ರಿಗೆ, ನಾನು ಇಲ್ಲಿಂದ ಅವ್ರಿಗೆ ಡೈರೆಕ್ಟ್ ಕೊರಿಯರ್ ಮಾಡ್ತೀನಿ. ಇಲ್ಲ ನನ್ನ ತಾನೇ ಕಳ್ಸಿ ನಾನೇ ಕೊರಿಯರ್ ಮಾಡ್ತೀನಿ ಅಂತಂದ್ರೆ ಅದು ನಿಮಗ್ ಡಬಲ್ ಕೊರಿಯರ್ ಬೀಳುತ್ತೆ. ನನ್ಗೆ ಹೇಳ್ಬಿಟ್ರೆ ನಾನು ಕೊರಿಯರ್ ಮಾಡ್ತೀನಿ ಆಯ್ತಾ. ಈ ತರ ವಿಥೌಟ್ ಇನ್ವೆಸ್ಟ್ಮೆಂಟ್ ಹೋಗೋದಿಲ್ಲ, ತರೋದಿಲ್ಲ, ಓಡಾಡಂಗಿಲ್ಲ, ಏನಿಲ್ಲ. ಜಸ್ಟ್ ಒಂದ್ ಮೊಬೈಲ್ ಇಟ್ಕೊಂಡು ಸ್ಯಾರಿ ಪಿಕ್ಚರ್ ನ ಪೋಸ್ಟ್ ಮಾಡ್ಕೊಂಡು ನೀವು ಮನೇಲೆ ಕೂತ್ಕೊಂಡು ಫ್ರೀ ಟೈಮ್ ಅಲ್ಲೂ ಮಾಡ್ಕೊಬಹುದು. ಇದೆಷ್ಟು ಈಸಿ ಕೆಲಸ ಅಂತಂದ್ರೆ, ಏನಿಲ್ಲ ಅಂತಂದ್ರು ನಿಮ್ಗೆ ವರ್ಕೌಟ್ ಆಗ್ಬಿಟ್ರೆ ನಿಜವಾಗ್ಲೂನು ದಿಸಕ್ ಒಂದು ₹200-300, ₹500 ಮೋಸ ಇಲ್ದಂಗ್ ನೀವು ದುಡಿಬಹುದು. ಆ ತರ ಒಂದು ಆಪರ್ಚುನಿಟಿ ಇದೆ. ಖಂಡಿತ ಈ ತರ ಇನ್ಫಾರ್ಮೇಶನ್ ನಾನ್ ನೋಡಿದ ಮಟ್ಟಿಗೆ ಯಾರು ಕೊಟ್ಟಿಲ್ಲ. ನಾನು ಹೇಳಿದೀನಿ, ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತಂದ್ರೆ ಖಂಡಿತ ಇಂಪ್ಲಿಮೆಂಟ್ ಮಾಡ್ಕೊಡಿ, ಓಕೆನಾ. ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ನಂಗೆ ಟೈಮ್ ಪಾಸ್ ಮಾಡ್ಬೇಕು ಅನ್ನೋದಿದ್ರೆ ಮೆಸೇಜ್ ಮಾಡಕ್ ಹೋಗ್ಬೇಡಿ. ಇಲ್ಲ ನಾವು ಏನೋ ಒಂದು ಅರ್ನ್ ಮಾಡ್ಬೇಕು, ನಿಮ್ ಕಡೆಯಿಂದ ಏನಾದ್ರೂ ನಮ್ಗೆ ಸ್ಯಾರಿ ಕಳ್ಸಿಕೊಡಕ್ ಆಗುತ್ತಾ ಹೋಲ್ಸೇಲ್ ಪ್ರೈಸ್ ಅಲ್ಲಿ, ಅಥವಾ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಪಿಕ್ಚರ್ ಕಳ್ಸಿಕೊಡಿ, ನಾವ್ ಮಾಡ್ತೀವಿ ಅಂತ ಒಂದು ಒಳ್ಳೆ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಮಾತ್ರನೇ ಖಂಡಿತ ನನಗೆ ಮೆಸೇಜ್ ಮಾಡಿ, ಓಕೆನಾ. ನಾನು ತುಂಬಾ ಬ್ಯುಸಿ ಇರ್ತೀನಿ, ನಾನು ಪದೇ ಹೇಳ್ತಾ ಇರ್ತೀನಿ. ನನ್ಗೂ ಓಡಾಟಗಳು ತುಂಬಾ ಇದಾವೆ, ಹೋಗ್ಬೇಕು, ಬರ್ಬೇಕು, ತರ್ಬೇಕು ಸ್ಯಾರೀಸ್ ನ ತುಂಬಾ ಇದೆ. ನಾನು ಇವತ್ತು ನನ್ನ ಮಗಳನ್ನು ಜೊತೆಗೆ ಕರ್ಕೊಂಡು ಹೋಗಿದ್ದೆ. ನಾನು ಒಂದ್ಸತಿ ಮಗನ್ ಕರ್ಕೊಂಡು ಹೋಗ್ತೀನಿ, ಒಂದ್ಸತಿ ಮಗಳನ್ ಕರ್ಕೊಂಡು ಹೋಗ್ತೀನಿ. ನೋಡಿ, ಇನ್ವೆಸ್ಟ್ಮೆಂಟ್ ನಾವು ಮಾಡ್ತೀವಿ ಅಂತಂದ್ರೆ ಈ ತರ ಎಲ್ಲ ಓಡಾಟ ಇರುತ್ತೆ, ತುಂಬಾನೇ ಟೆನ್ಷನ್ಸ್ ಇರುತ್ತೆ. ದಿಸ ಪೂರ್ತಿ ನಮ್ಗೆ ಆ ಒಂದು ಸಾರ್ಟ್ ಔಟ್ ಅಲ್ಲೇ ಮುಗ್ದೋಗುತ್ತೆ. ಕಲೆಕ್ಷನ್ಸ್, ಕಲರ್ ಸೆಲೆಕ್ಷನ್, ಅದಕ್ ಬಂಡವಾಳ ಹಾಕ್ಬೇಕು ನಾವು, ಈ ರೀತಿ ಎಲ್ಲ ಇರುತ್ತೆ.
ಈ ತರಾನು ಮಾಡ್ಕೊಬಹುದು ನೀವು, ಏನು ಮೋಸ ಇಲ್ಲ. ನಿಮಗಂತೂ ಏನು ಇವಾಗ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡೋರ್ಗೆ ಲಾಸ್ ಅಂತೂ ಏನು ಇಲ್ಲ, ಅದಂತೂ ಪಕ್ಕ. ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ ತುಂಬಾ ಒಳ್ಳೆ ಇದು. ಬಟ್ ಆ ಸ್ವಲ್ಪ ತಾಳ್ಮೆ ಇರಬೇಕು, ಸ್ವಲ್ಪ ಪೇಶನ್ಸ್ ಇರಬೇಕು. ಮತ್ತೆ ಇನ್ನೊಂದು ಹೇಳ್ತೀನಿ ನೋಡಿ, ಬಿಸ್ನೆಸ್ ಯಾವ್ದೇ ಆಗಿರ್ಬೋದು, ಕೈ ಹಾಕಿದ ತಕ್ಷಣ ನಾನು ಅದರಲ್ಲಿ ಡಬಲ್ ಲಾಭ ಪಡಿತೀನಿ ಅನ್ನೋದು ಸುಳ್ಳು. ತಾಳ್ಮೆಯಿಂದ ಇರ್ಬೇಕು. ತಾಳ್ಮೆ ಇದ್ರೆ ಇವತ್ತಲ್ಲ ನಾಳೆ, ನಾಳೆ ಅಲ್ಲ ಇನ್ನೊಂದು ವಾರಕ್ಕಾದ್ರೂ ನಮ್ಗೆ ಅದು ಪ್ರಾಫಿಟ್ ಬಂದೇ ಬರುತ್ತೆ. ಯಾವೊಂದುನು ತಾಳ್ಮೆ ಮುಖ್ಯ. ಬಿಕಾಸ್ ಅಯ್ಯೋ ಏನೋ ಆಗ್ತಾ ಇಲ್ಲಪ್ಪ, ಇವಾಗ ಇನ್ವೆಸ್ಟ್ಮೆಂಟ್ 5,000 ಮಾಡ್ಬಿಟ್ಟಿದೀವಿ, ಅದು ನಾಳೆಗೆ 10,000 ಆಗ್ಬಿಡುತ್ತೆ, ಇಲ್ಲ ಇವತ್ಗೆ ಹಾಕಿದ ತಕ್ಷಣ ಆಗ್ಬಿಡುತ್ತೆ ಅನ್ನೋದೆಲ್ಲ ಸುಳ್ಳು. ಬಟ್ ಲಕ್ ಡಿಪೆಂಡ್ಸ್ ಆನ್ ಲಕ್. ಆದ್ರೂ ನಾಳೆನೂ ಆಗುತ್ತೆ, ಇಲ್ಲ ಹಾಕಿದ ತಕ್ಷಣನೂ ಆಗುತ್ತೆ. ಓಕೆನಾ? ಇವಾಗ ನೀವ್ 5,000 ತಗೊಂಬಂದ್ ಹಾಕಿರ್ತೀರಾ ಅಂತ ಅನ್ಕೊಳ್ಳಿ, ಅದೇನಾದ್ರು ಕ್ಲಿಕ್ ಆಗಿ ನಿಮ್ ಕಂಪ್ಲೀಟ್ ಓಡ್ತು. ಇವಾಗ ನಾನು ಇದನ್ನು ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ನೀವ್ 5,000 ತಂದ್ರೆ ಅಲ್ಲಿ ನಿಮ್ಗೆ ಲಾಭ ಬರೋದು 5,000 ಬಿಟ್ಬಿಡಿ, ಲಾಭನೇ ನಿಮ್ಗೆ ನನ್ ಪ್ರಕಾರ ಕರೆಕ್ಟ್ ಆಗಿ ನೀವು ಮಾರ್ಜಿನ್ ಇಟ್ಕೊಂಡ್ರೆ 100, 150, 200 ರೂಪಾಯಿ ಆತರ ಇಟ್ಕೊಂಡ್ರೆ ನಿಮ್ಗೆ ಏನಿಲ್ಲ ಅಂದ್ರೆ 1,500 ಅಷ್ಟೇ. ಹೆಚ್ಚು ಕಮ್ಮಿ ನೀವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ 1,500 ಬರುತ್ತೆ. ಇಲ್ಲ ನಾನು 5,000 ಡಬಲ್ ಮಾಡ್ತೀನಿ ಅಂತ ಹೋದ್ರೆ ಆಗಲ್ಲ. ಯಾಕೆಂತಂದ್ರೆ ಸ್ಯಾರೀಸು ನಾವ್ 5,000ಕ್ಕೆ ಆ ರೇಂಜಿಂಗ್ ಎಲ್ಲ ಸಿಗಲ್ಲ, ಬಟ್ ಸಿಗುತ್ತೆ. 10,000 ಮಾಡ್ಬಿಡ್ತೀನಿ ನಾನು 5,000 ಅನ್ನೋದೆಲ್ಲ ಸುಳ್ಳು. ಅದು ಹಂಗ್ ನೋಡಿ, ನನಗ್ ಗೊತ್ತಿರೋ ಪ್ರಕಾರ 450 ಇಂದ ಸ್ಯಾರಿ ಸ್ಟಾರ್ಟ್ ಆಗುತ್ತೆ. 450 ಇಂದ ಅದನ್ನ ಡಬಲ್ ರೇಟ್ ಅಲ್ಲಿ ಮಾರೋರು ಇದಾರೆ. ಬಟ್ ಯಾವಾಗ 450 ಸ್ಯಾರಿ ಸಿಗುತ್ತೆ ಅಂತಂದ್ರೆ, ನೀವ್ ಎಲ್ಲಾ ಕಡೆ ವಿಚಾರಿಸ್ಕೊಂಡ್ ಬನ್ನಿ, ಎಲ್ಲೂನು 1, 2, 3 ಸ್ಯಾರಿ ಎಲ್ಲೂ ಕೊಡಲ್ಲ. ಏನಿದ್ರು ಸೆಟ್ ತಗೋಬೇಕು. ಆ ಸೆಟ್ ಅಲ್ಲಿ 6ರಿಂದ 12 ಪೀಸ್ ಇರುತ್ತೆ. ಒಂದೇ ಕಲರ್ ಇರಲ್ಲ, ಬೇರೆ ಬೇರೆ ಕಲರ್ ಇರುತ್ತೆ. ಇವಾಗ ನಮ್ಗೆ ಒಂದೇ ಕಲರ್ ಬೇಕು ಅಂತಂದ್ರೆ ಆ ತರ ನಾವು 50 ಬಂಡಲ್ ತಗೋಬೇಕು, 20 ಬಂಡಲ್ ತಗೋಬೇಕು, 10 ಬಂಡಲ್ ತಗೋಬೇಕು. ಅದಕ್ಕೆ ಈ ತರ ಎಲ್ಲ ತುಂಬಾ ಗೊಂದಲಗಳು ನಾನು ಫೇಸ್ ಮಾಡಿದೀನಿ. ಸೊ ಹಂಗಾಗಿ ನನ್ನ ಹತ್ರ ಏನಿದ್ರು 5 to 10 ಪೀಸಸ್ ನೀವು ತಗೋತೀರಾ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಖಂಡಿತ. 5 ಪೀಸಸ್ ಮೇಲೆ ತಗೊಬೇಕು ಆಯ್ತಾ, ಹೋಲ್ಸೇಲ್ ಪ್ರೈಸ್ ಅಂತಂದ್ರೆ. ತೀರಾ 1, 2 ಸ್ಯಾರಿ ಅಂತಂದ್ರೆ ಅದೇ ಪ್ರೈಸ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಇವಾಗ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡೋರ್ಗೆ ಸ್ವಲ್ಪ ಕನ್ಸೆಷನ್ ಇರುತ್ತೆ ಆಯ್ತಾ. ಸೊ ಇಷ್ಟು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದೀನಿ. ಇನ್ನೂ ಏನಾದ್ರು ಬೇಕು ಅಂತಂದ್ರೆ ಖಂಡಿತ ಕಮೆಂಟ್ ಮಾಡಿ. ಈ ಒಂದು ಪರ್ಟಿಕ್ಯುಲರ್ ಸ್ಯಾರಿ ಬೇಕು ಅಂತಂದ್ರೆ ಖಂಡಿತ ಮೆಸೇಜ್ ಮಾಡ್ಬೋದು ನೀವು. ಕಲರ್ ಅಂತೂ ತುಂಬಾ ಚೆನ್ನಾಗಿದೆ, ಉಟ್ಕೊಂಡ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ದಿಯಾಂಶ್ ವಸ್ತ್ರಾಸ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಈ ಸ್ಯಾರಿ ಬಗ್ಗೆ ನಾನು. ಖಂಡಿತ ಎಲ್ಲ ಹೋಗಿ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಂಗೆ ಮಾಡೋದು, ಯಾವ ರೀತಿ ಪ್ರೊಸೆಸಿಂಗು, ಆನ್ಲೈನ್ ಆಫ್ಲೈನ್ ಎಲ್ಲ ಯಾವ ರೀತಿ ನಾವು ಮಾರ್ಜಿನ್ ಹೆಂಗ್ ಇಟ್ಕೋಬೇಕು ಎಲ್ಲ ಕಂಪ್ಲೀಟ್ ನಾನೆಲ್ಲ ಹೇಳ್ತೀನಿ. ಯಾವ ರೀತಿ ಸೆಲ್ ಮಾಡ್ಬೇಕು ಅಂತೆಲ್ಲ ಎಲ್ಲ ಹೇಳ್ತೀನಿ ಆಯ್ತಾ. ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಕೋತೀನಿ. ತುಂಬಾ ಜಾಸ್ತಿ ಕನ್ಫ್ಯೂಷನ್ ಆಗೋದ್ ಬೇಡ ನಿಮ್ಗೆ ಇದ್ರಲ್ಲಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.